여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 오늘 창세기 3장 9절 말씀 더 읽겠습니다. ಇವತ್ತು ನಾವು ಆದಿಕಾಂಡ 3ನೇ ಅಧ್ಯಾಯ 9ನೇ ವಚನ ಓದಿಕೊಳ್ಳೋಣ. 여호와 하나님이 아담을 부르시며 그에게 이르시되 네가 어디에 있느냐? ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು. 그래서 내가 동산에서 하나님의 소리를 듣고 내가 벗었으므로 두려워하여 숨었나이다. ಅವನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳ ನಾನು ಕೇಳಿ ಬೆತ್ತಲಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. 가라사대 누가 너의 벗었음을 네게 고하였느냐? 내가 너들은 먹지 말라 명한 그 나무 실과를 ಅದಕ್ಕೆ 네가 ಆತನು ನೀನು 먹었느냐? ಬೆತ್ತಲಾಗಿದ್ದಿ ಎಂದು ನಿನಗೆ ತಿಳಿಸಿದವರು ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೇಳಲು. 이제 여기 우리가 이 성경 아담은 선악을 할 나무 열매를 먹었어요. ಆದಮ ನಾವು ನೋಡುತ್ತೇವೆ ಆತನು ಒಳ್ಳೆಯದು ಮತ್ತೆ ಕೆಟ್ಟ ಹಣ್ಣನ್ನು ತಿಂದನು. 그리고 이제 자기가 벗은 걸 발견하게 됐어요. ಆತನು ಕಂಡುಕೊಂಡ ನಾನು ಬೆತ್ತಲಾಗಿದ್ದೇನೆ ಅಂತ. 이제 그래 자기가 두려움이 왔다는 것이. ಈ ರೀತಿಯಾಗಿ ಆತನು ಭಯಪಟ್ಟನು. 여러분 제가 이런 성경을 읽어보면서 제 마음에 생각이 굉장히 깊어지거든요. ನಾನು ಈ ಒಂದು ವಾಕ್ಯ ನೋಡುವಾಗ ನನ್ನ ಹೃದಯ ಆಳವಾಗಿ ಹೋಗುತ್ತದೆ. ಇನ್ನು 여러분 저는 참 오랫동안 두려움 자체가 죄가 된다고 생각해 본 적은 ಬಹಳ 없었어요. ದಿನಗಳಂತೆ ನಾನು ಅಂದುಕೊಂಡಿರಲಿಲ್ಲ ಭಯ ಒಂದೇ ಅದು ಪಾಪ ಅಂತ. 내가 악한 생각을 하거나 도둑질을 하거나 엄란한 생각 그런 건 죄가 될 수 있었는지 몰라도 ದುಷ್ಟತನ, ಕಳ್ತನ ಮಾಡುವುದು, ಸುಳ್ಳು ಹೇಳುವುದು, ವ್ಯಭಿಚಾರ ಮಾಡುವುದು ಆ ರೀತಿಯವೆಲ್ಲ ಕೂಡ ಪಾಪ. 내가 두려운 그것이 어떻게 죄가 돼? ಆದ್ರೆ ನಾನ್ ಭಯ ಪಡುವುದು ಅದು ಹೇಗೆ ತಾನೇ ಪಾಪ? 오늘 제가 성경을 읽었습니다. ಒಂದಿನ ಸತ್ಯವೇದ ಓದಿದೆ ನಾನು. 요한계시록 21장 8절을 읽었는데 ಒಂದಿನ ಪ್ರಕಟಣೆ 21ನೇ ಅಧ್ಯಾಯ 8ನೇ ವಚನ ಓದಿದೆ. 그러나 두려워하는 자들과 믿지 않은 자들과 흉악한 자들, 살인자들과 우상 숭배자들과 술객들은 불과 유황으로 타는 못에 참여한다고 그래요. ಆದ್ರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದರಲ್ಲಿ ಸೇರಿದರು, ಕೊಲೆಗಾರರು, ಜಾರರು ಇವರೆಲ್ಲರೂ ಕೂಡ ಬೆಂಕಿ ಗಂಧಕದಲ್ಲಿ ಹೋಗುತ್ತಾರೆ ಅಂತ ಹೇಳಿತು. 근데 제가 그걸 읽고 두려움이 어떻게 죄가 될 수 ನಿಜವಾಗಿ ಕೂಡ 있을까? ಅದ್ರ ಬಗ್ಗೆ ಆಲೋಚನೆ ಮಾಡುವಾಗ ಹೇಗೆ ತಾನೇ ಭಯ ಅನ್ನೋದು ಕೂಡ ಪಾಪ. 두려움은 죄가 된다고 생각을 해보질 않았어. ಅಂದುಕೊಳ್ಳಿ ಹೆದರುವುದನ್ನು ಯಾವತ್ತೂ ಕೂಡ ಪಾಪ ಅಂತ ಅಲ್ಲ ಅಂತ. 내가 두려웠기 때문에 이 죄가 됐때 양심의 가책을 받았거나 부끄러워해 본 적은 ಯಾವಾಗಲೂ 없었어요. ಕೂಡ ನಾಚಿಕೊಂಡಿಲ್ಲ, ಯಾವಾಗಲೂ ಕೂಡ ನಾನು ಅಸಹ್ಯಪಟ್ಟಿಲ್ಲ, ನಾನು ಭಯಪಟ್ಟಿರೋ ನಿಮಿತ್ತ. 난 절대로 두려움 자체는 죄가 될 수 없다고 생각을 ನಾನು 했어요. ಅಂದುಕೊಂಡಿದ್ದೆ ಭಯ ಅನ್ನೋದೇ ಮಾತ್ರ ನಾನು ಯಾವತ್ತೂ ಕೂಡ ಪಾಪ 근데 ಅಂದುಕೊಂಡಿರಲಿಲ್ಲ. 사람들이 죄의 기준을 정할 때 어떻게 죄를 깨닫곤 합니까? ಮತ್ತೆ ಹೇಗೆ ಮನುಷ್ಯರೆಲ್ಲರೂ ಕೂಡ ಪಾಪದ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಹೇಗೆ ಅವರು ಅನುಭವಿಸಿದ್ರು ಮತ್ತೆ ಹೇಗೆ ಅವರು ನೋಡಿದರು. 십계명에 대한 이야기를 우리가 한번 해봅시다. ಮೊದಲೇದಾಗಿ ನಾವು ದಶಾಜ್ಞೆ ಕುರಿತಾಗಿ ಮಾತಾಡೋಣ. ಈಗ ಉದಾಹರಣೆಗೆ 십계명 가운데서 제 이런 내 앞에 다른 신을 두지 말라. ದಶಾಜ್ಞೆಗಳಲ್ಲಿ ಮೊದಲೇ ಆಜ್ಞೆ ನನಗಿಂತ ಮುಂಚೆ ಯಾವ ದೇವರು ಇರಬಾರದು ನಿಮಗೆ. 이는 너를 우상을 만들지 말라. ಎರಡನೇದು ನಿಮ್ಮಲ್ಲಿ ಯಾರು ಕೂಡ ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು. 하나 여호와 이름 망령되 일컬지 말라. ದೇವರ ಒಂದು ನಾಮವನ್ನು ಯಾರಿಗೂ ಕೆತ್ತಬಾರದು. 사는 안식일을 기억하여 그날 거룩하게 지켜라. ನಾಲ್ಕನೇ ದಿನ ಸಬ್ಬತ್ ದಿನವನ್ನು ಕೂಡ ಆಚರಿಸಬೇಕು. 자 그러면 ಪರಿಶುದ್ಧ ದಿನವನ್ನು ಎಣಿಸಬೇಕು. 첫 계명의 네 번째까지는 하나님을 향해 사는 계명. ದಶಾಜ್ಞೆಗಳಲ್ಲಿ ಮೊದಲು 1ರಿಂದ 4 ಆಜ್ಞೆಗಳು ಇವೆಲ್ಲವೂ ಕೂಡ ದೇವರ ಕಡೆಗೆ. 다섯 번째 내 부모를 공경하라. ಐದನೇದು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. 살인하지 말라. ನರತೆ ಮಾಡಬಾರದು. 간음하지 말라. ವ್ಯಭಿಚಾರ ಮಾಡಬಾರದು. 도둑질하지 말라. ಕಳ್ಳತನ ಮಾಡಬಾರದು. 거짓 증거하지 말라. ಸುಳ್ಳು ಸಾಕ್ಷಿ ಹೇಳಬಾರದು. 탐내지 말라. ಪರಸತ್ವವನ್ನು ಆಶಿಸಬಾರದು. 이 나머지 6가지는 인간을 사이에 일어나는 일을 ಮತ್ತೆ 얘기합니다. ಇವೆಲ್ಲವೂ ಕೂಡ ಇನ್ನು 6 ಮಾತಾಡುತ್ತಿರುವುದು ಏನು ಮನುಷ್ಯರ ಮಧ್ಯದಲ್ಲಿ ಆಗುತ್ತದೆ ಅಂತ. 자 그러면 사람들이 어떻게 죄를 느낍니까? ಮತ್ತೆ ಹೇಗೆ ಮನುಷ್ಯರು ಅನುಭವಿಸುತ್ತಾರೆ ಪಾಪ ಅಂದ್ರೆ? 그러면 간음을 하는 것이 왜 죄라고 느낍니까? ಯಾಕೆ ಮನುಷ್ಯರು ಅಂದುಕೊಳ್ಳುತ್ತಾರೆ ಪಾಪ ವ್ಯಭಿಚಾರ ಮಾಡೋದು ಪಾಪ ಅಂತ? 만일에 내 아내가 딴 남자와 간음을 했다면 내가 고통스럽겠죠. ಹೆಂಡತಿ ಏನಾದ್ರೂ ಕೂಡ ಬೇರೆ ಒಂದು ಮನುಷ್ಯರೊಂದಿಗೆ ವ್ಯಭಿಚಾರ ಮಾಡಿದ್ರೆ ನಾನು ನೋವಲ್ಲಿರುತ್ತೇನೆ. 그 내가 딴 여자와 간음을 했다면 그 남자가 또 괴로워할 걸 아니까 이게 나쁜 건 줄을 깨닫는 겁니다. ಮನುಷ್ಯ ಯಾವಾಗ ವ್ಯಭಿಚಾರ ಮಾಡುತ್ತಾನೋ ಅವನು ಗೊತ್ತಾಗುತ್ತೆ ಇದು ನಾನು ಮಾಡ್ತಿದ್ದೆ ತಪ್ಪು ಅಂತ, ಅದಕ್ಕೋಸ್ಕರ ಆತನು ಪಾಪ ಅಂತ 자, ಅಂದುಕೊಳ್ಳುತ್ತಾನೆ. 내가 도둑질을 할 때 이게 잘못된 걸 어떻게 ಯಾವಾಗ 깨닫습니까? ಕಳ್ತನ ಮಾಡುತ್ತೇನೋ ಹೇಗೆ ತಾನೇ ಅರ್ಥ ಮಾಡಿಕೊಳ್ಳುತ್ತೇನೆ ನಾನು ಇದು ತಪ್ಪು ಅಂತ. 내가 도둑질을 하는 자체를 만약 내가 물건을 잃어버렸을 때 가슴 아픈 걸 생각하니까 내가 도둑질한다 잘못된 걸 안다는 것이죠. ನಾವು ಪಡುವಂತ ಹೃದಯದಲ್ಲಿ ನೋವು, ನಾನು ದರೋಡೆ ಮಾಡೋದನ್ನ ಅಂದುಕೊಳ್ಳೋದನ್ನ ಕಳ್ತನ ಮಾಡೋದು ಕೆಟ್ಟದು ಅಂತ. 거짓말하는 자체가 나쁜 걸 아는 것은 ಸುಳ್ಳು ಹೇಳುವುದು ತಪ್ಪು ಅನ್ನೋ ಅರ್ಥ ತಿಳಿದುಕೊಳ್ಳುವುದು. 내가 남에게 쏘갔을 때 그 분한 마음을 갖고 있기 때문에 안다는 ಯಾಕಂದ್ರೆ ಆ ಒಂದು 것입니다. ಕೋಪ ಬೇರೆ ತಿಳಿದುಕೊಳ್ಳೋ ನಿಮಿತ್ತ ಆಗ ಕಂಡುಕೊಳ್ಳುತ್ತೀಯ. ಹೌದು, ಸುಳ್ಳು ಹೇಳುವುದು ಬಹಳ 그래서 ಕೆಟ್ಟದ್ದು ಅಂತ. 우리가 죄를 지을 때 그 십계명 가운데서 6가지 인간과의 일어나는 잘못된 걸 죄를 지으면
내가 그걸 알 수가 있습니다. ಯಾವ ಮಾಡುತ್ತೇವೆ ಪಾಪಗಳನ್ನು ಕೂಡ ಮನುಷ್ಯರ ಮಧ್ಯದಲ್ಲಿ ಆಗ ನಾವೆಲ್ಲ ಅಂದುಕೊಳ್ಳುತ್ತೇವೆ ಅದೆಲ್ಲವೂ ಕೂಡ ಕೆಟ್ಟದ್ದು ಅಂತ. 그러나 내 앞에 다른 신을 두지 말라 하나님 ಆದ್ರೆ 말씀하셨습니다. ದೇವರು ಹೇಳುದು ನನ್ನ ಬಿಟ್ಟು ಬೇರೆ ದೇವರು ನಿಮಗೆ ಇರಬಾರದು ಅಂತ. 내가 다른 신을 두었다고 해서 하나님이 진노하시지 우리는 그걸 못 느끼기 때문에 ಯಾಗ ನಮಗಿಂತ ಮುಂಚೆ ಬೇರೆ ದೇವರು ಇರ್ತಾರೋ ದೇವರು ಕೋಪದಲ್ಲಿ ಇರ್ತಾರೆ ನಮ್ಗೆ ಗೊತ್ತಿರಲ್ಲ ಅದು. 우리가 6가지 인간과의 잘못한 계명을 어겼을 때 내가 ಮತ್ತೆ ಯಾವ 느끼지만 ಕೂಡ ಇನ್ನು 6 ಆಜ್ಞೆಗಳಿದಾವೋ ಅದ್ರಲ್ಲಿ ನಾವು ಮುರಿದರೆ ನಮ್ಗೆ ಅರ್ಥ ಆಗುತ್ತೆ ನಮ್ಮ ಮನುಷ್ಯರ ಮಧ್ಯದಲ್ಲಿ ಯಾವ ನಾವು ತಪ್ಪು 안 ಮಾಡಿದ್ದೇವೆ 믿는 ಅಂತ. 사람도 잘못된 걸 알아요. ಮತ್ತೆ ಅವನು ಜನರು ಕೂಡ ಅದನ್ನ ನಂಬುದಿಲ್ಲ ತಪ್ಪು 내 ಅಂತ. 앞에 다른 신을 둔 그것에 대해서 난 잘못을 못 ಆದ್ರೆ 깨닫는 ನಮಗಿಂತ ಮುಂಚೆ ಇನ್ನೊಂದು ಏನು ಇಟ್ಕೊಳ್ಳುವುದು ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳುವುದು ಅದು ತಪ್ಪು ಅಂತ. 안 믿는 사람 우상을 숨기는 그게 잘못됐다고 느끼진 않는 ನಿಜವಾಗಿ ಕೂಡ ಯಾರ ಮನುಷ್ಯ ನಂಬುವುದಿಲ್ಲ ಅವರೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ ಆ ಒಂದು ವಿಗ್ರಹಗಳನ್ನು ಕೂಡ 안식일을 ಪೂಜೆ 지키지 ಮಾಡುವುದು 않았다고 잘못된 건지 느끼지 ಮತ್ತೆ 못한다. ಸಬ್ಬದಿನ ಕೂಡ ಕೈಗೊಂಡು ನಡೆಯುವುದಿಲ್ಲ ತಪ್ಪಂತ ತಿಳಿದುಕೊಳ್ಳುವುದಿಲ್ಲ ಅವರು. 그건 하나님이 느끼는 것이기 때문에. ಯಾಕಂದ್ರೆ ಆ ಒಂದು ಸಂಗತಿಗಳು ದೇವರು ಅನುಭವಿಸುತ್ತಾನೆ. 그래 ಅದಕ್ಕೆ 우리가 죄를 느끼는 우리 중심의 몇몇 가지 죄일 뿐이라는 거죠. ಕೆಲವೊಂದು ಪಾಪಗಳು ನಾವು ಅನುಭವಿಸುವುದು ಅವೆಲ್ಲವೂ ಕೂಡ ಕೆಲವು ಅವು ನಮ್ಮ ಮಧ್ಯದಲ್ಲಿ ಅಷ್ಟೇ ಮಾತ್ರ. 그러니까 우리가 예를 들어서 안식일을 기억하지 않았다, 뭐 우상을 섬겼다, 이것이 하나님 앞에 큰 진노를 이룬 거지만 우리가 볼 때는 그게 잘못된 걸 못 느낀다는 것이죠. 왜냐하면 우리는 ಆದ್ರೆ 하나님의 ಆ ಒಂದು 안대에 ಬೇರೆ ದೇವರು ಮಾಡಿಕೊಳ್ಳುವುದು ಮತ್ತೆ ಸಬ್ಬದಿನ ಲಕ್ಷ್ಯ ಮಾಡುವುದು ಇವೆಲ್ಲವೂ ಕೂಡ ನಮ್ಗೆ ಗೊತ್ತಿಲ್ಲ ತಪ್ಪು ಅಂತ. ಆದ್ರೆ ಇವೆಲ್ಲವೂ ಕೂಡ ದೇವ್ರಿಗೆ ಗೊತ್ತಿರುತ್ತೆ. 그렇기 때문에 ತಿಳ್ಕೊಂಡಿರ್ತಾರೆ ಎಲ್ಲವೂ 우리가 ಕೂಡ. 인간이 죄를 짓는다고 정확히 죄를 깨닫는 건 아니라는 거죠. 우리 기준으로 ನಿಜವೂ ಕೂಡ 깨닫는 ಮನುಷ್ಯನ 거죠. ಪಾಪ ಮಾಡುತ್ತಾನೆ ತಕ್ಷಣಕ್ಕೆ ಆತನ ತಿಳಿದುಕೊಳ್ಳೋದಿಲ್ಲ. ಆತನ ತನ್ನ ಒಂದು ಸ್ಥಾನದಲ್ಲಿ ತನ್ನ ಒಂದು 자, ಸ್ಟ್ಯಾಟಸ್ನಲ್ಲಿ ಆತನ 아담은 뭐라고 ತಿಳಿದುಕೊಳ್ಳುತ್ತಾನೆ. 내가 동산에서 하나님 소리를 듣고 내가 벗었으므로 두려워하여 숨었나이다. ಅದಾದ ಮೇಲೆ ಆದಮ ನೀನು ಹೇಳಿ ನಿನ್ನ ತೋಟದಲ್ಲಿ ಸಂಚರಿಸುವ ಸಪ್ಪಳನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದಿಲ್ಲ ಎಂದು ಹೆದರಿ 그 ಅಡಗಿಕೊಂಡೆನು 아담은 ಅಂದನು. 자기 벗은 것 때문에 두렵다고 말했어요. ಆದಮ ಹೇಳಿದನು ನಾನು ಬೆತ್ತಲಾಗಿದ್ರೆ ಅದಕ್ಕೋಸ್ಕರ ಭಯಪಟ್ಟೆ ಅಂತ. 그 두려움이 어디에서 왔습니까? ಎಲ್ಲಿಂದ ಹೌದು ಭಯ ಬಂತು? 여러분 두려움이 와서 우리 인간 어떻게 만들었습니까? ಆ ಒಂದು ಭಯ ಬಂದು ಮನುಷ್ಯನಿಗೆ ಏನು ಮಾಡಿತು? 여러분 사실 두려움 자체는 우리가 죄라고 느끼질 않고 사는 사람들이 ಅನೇಕ 많습니다. ಜನರು ಕೂಡ ಆ ಒಂದು ಭಯ ಅನ್ನೋದು ಪಾಪ ಅಲ್ಲದೆ ತಿಳಿದುಕೊಳ್ಳದೆ 그래서 ಜೀವಿಸುತ್ತಾರೆ. 두려움이 어떻게 작용을 했느냐는 거죠. ಮತ್ತೆ ಹೇಗೆ ಇಲ್ಲಿ ಭಯವು ಕಾರ್ಯ ಮಾಡುತ್ತಾ ಇದೆ? 자, 여러분이 뭐 말라리아에 걸려도 내 몸에 아무 영향을 주지 않는다 그 문제가 안 되겠죠. ಮತ್ತೆ ನಿನ್ನ ಮಲೇರಿಯಾ ಬಂದರೂ ಕೂಡ ಇದು ನಿನ್ನ ದೇಹಕ್ಕೆ ತೊಂದರೆ ಪಡಿಸದಿದ್ದರೆ ಅದು ನಿನಗೆ ಯಾವುದೇ ತರ ಸಮಸ್ಯೆ ಆಗುವುದಿಲ್ಲ. 여러분이 암에 걸렸다고 하죠. 내가 몸에 아무 걸 느끼지 뭐 그냥 사는 그 문제가 안 될 겁니다. ಮತ್ತೆ ಕ್ಯಾನ್ಸರ್ ನಿನ್ನ ದೇಹದಲ್ಲಿ ಇದ್ರೂ ಕೂಡ ನಿನ್ನ ದೇಹದಲ್ಲಿ ಏನು ಕೂಡ ತೊಂದರೆ ಪಡಿಸಿಲ್ಲ ಅಂತ ಹೇಳಿದ್ರೆ ಅದು ಕ್ಯಾನ್ಸರ್ ಇದ್ರೂ ಕೂಡ ಉಪಯೋಗ ಇಲ್ಲ ಒಳಗೆ. 두려움 자체가 죄악인데도 그게 내게 아무런 영향을 주지 않는다면 그 문제가 안 되겠죠. ಆದ್ರೆ ಭಯ ಅನ್ನೋದೇ ಒಂದು ಪಾಪ. ಆದ್ರೆ ಅದು ಭಯ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಕಾರ್ಯ ಮಾಡಲಿಲ್ಲ ಅಂತ ಹೇಳಿದ್ರೆ ಅದೇನು ಕೂಡ ಸಮಸ್ಯೆ ಅಲ್ಲ. 두려움 자체가 내게 아무 영향을 주지 않는 게 아니라는 것입니다. ಆದ್ರೆ ಒಂದು ಭಯ ನಿನ್ನ ಮೇಲೆ ಒಂದು ಪ್ರಭಾವ ಬೀರುತ್ತೆ ಅಂತ ಅಲ್ಲ. 여러분 두려움이 아담의 마음 안에서 어떤 일을 했습니까? ಭಯ ಅನ್ನುವುದು ಆ ಒಂದು ಕೆಲಸ ಆ ಒಂದು ಭಯ ಏನು ಮಾಡಿತು ಆತನ 여러분 ಹೃದಯದಲ್ಲಿ? 말라리아에 걸리면 그 말라리아 병균이 우리 몸의 기관들을 파괴를 시키죠. ಯಾವಾಗ ಮಲೇರಿಯಾ ಬರುತ್ತೆ ನಮ್ಮ ದೇಹದಲ್ಲಿರುವಂತಹ ನರಗಳನ್ನು ನಾಶ ಮಾಡುತ್ತದೆ. ಅದು 세포를 파괴를 시키는. ಆತನ ಮೆದುಳಿನ ಒಂದು ಎಲ್ಲವೂ ಕೂಡ ನಾಶ 여러분 ಮಾಡುತ್ತದೆ. 그렇기 때문에 말라리아를 우리 무서워하는 거예요. ಅದಕ್ಕೋಸ್ಕರ ಮಲೇರಿಯಾದಿಂದ ಭಯ ಪಡುತ್ತೇವೆ ನಾವು. 두려움이 와서 두려움이 내게 어떤 일을 합니까? ಆ ಭಯ ಬರುತ್ತದೆ ಎಂತ ಒಂದು ಕಾರ್ಯ ನಮ್ಮಲ್ಲಿ ಮಾಡುತ್ತದೆ. 두려움이 온다 할지라도 그 두려움이 내게 아무 영향을 끼치지 ಅದು ಭಯ 않는다면 ಬಂದರೂ ಕೂಡ ನನ್ನಲ್ಲಿ ಯಾವುದೇ ರೀತಿಯಾಗಿ ಕೂಡ ತೊಂದರೆ ಪಡಿಸಿಲ್ಲ ಅಂತ ಹೇಳಿದರೆ 안 되죠. ಅದು ಸಮಸ್ಯೆನೇ ಆಗಿರುವುದಿಲ್ಲ. 여기 성경 분명히 아담의 입술에서 우리 뭘 얻었습니까? ಆದ್ರೆ ಈಗ ಆತನ ತುಟಿಗಳಿಂದ ನಾವೇನ್ ನೋಡ್ತಾ ಇದ್ದೇವೆ? 내가 숨었다고 이야기를 하고 있습니다. ಆತನು ಹೇಳ್ತಾನೆ ನಾನೇ ಬಚ್ಚಿಕೊಂಡೆ ಅಂತ. 누가 아담을 숨게 만들었냐? ಯಾರನ್ನು ಆದಮನು ಬಚ್ಚಿಕೊಳ್ಳುವಂತೆ ಮಾಡಿತು? 하나님이 숨어라 ದೇವರು 그랬습니까? ಹೇಳಿದ ಆದಮನು ಬಚ್ಚಿಕೋ ಅಂತ. 하와가 숨어라 그랬습니까? ಅವ ಹೇಳಿದ ಬಚ್ಚಿಕೋ ಅಂತ. 아담이 숨으려고 했습니까? ಆದಮ ಪ್ರಯತ್ನ ಮಾಡಿದ್ನ ಬಚ್ಚಿಕೊಳ್ಳಿಕ್ಕೆ? 아닙니다. ಇಲ್ಲ. 뭐가? ಏನು? 두려움이 아담으로 하여금 하나님과 나아가지 못하도록 만들었습니다. ಭಯ ಮಾಡಿತ್ತು ಆದಮನನ್ನು ದೇವರ ಮುಂದೆ ಬರದಂತೆ. 두려움이 아담을 숨게 만들어 버렸다는 것입니다. ಭಯವು ಆದಮನನ್ನು ಬಚ್ಚಿಕೊಳ್ಳುವಂತೆ ಅಡಗಿಕೊಳ್ಳುವಂತೆ 그 ಮಾಡಿತ್ತು. 전에 선악을 알게 나무 열매 따먹기 전에 ಒಳ್ಳೆ ಮತ್ತೆ ಕೆಟ್ಟ ಹಣ್ಣು ತಿನ್ನಕ್ಕಿಂತ ಮುಂಚೆ 아담과 하와는 벌거벗었습니다. ಆದ ಮತ್ತೆ ಅವ ಅವರಿಬ್ರು ಬೆತ್ತಲಾಗಿದ್ದರು. 그러나 그들은 그게 전혀 문제가 되지 않았어요. ಆದ್ರೆ ಅವರಿಗಿಬ್ರು ಕೂಡ ಸಮಸ್ಯೆ ಆಗಿರಲಿಲ್ಲ. 선악을 알게 나무 열매를 먹었고 ಅವರು ಒಳ್ಳೆ ಮತ್ತೆ ಕೆಟ್ಟ ಹಣ್ಣನ್ನು ತಿಂದರು. 그 다음에 선과 악을 하는 지혜가 일어났습니다. ಅದಾದ ಮೇಲೆ
ಸಮಯದಲ್ಲಿ ಅವರಿಗೆಲ್ಲ ಕೂಡ ಒಳ್ಳೇದು ಮತ್ತೆ ಕೆಟ್ಟದರ ಒಂದು ಜ್ಞಾನ 그들은 ಬಂತು. 서로 이제 그때 비로소 자기 벗은 걸 깨닫게 됐어. ಅದಾದ ಮೇಲೆ ಆಗ ಅವ್ರು ತಿಳಿದುಕೊಂಡ್ರು ಬೆತ್ತಲಾಗಿದ್ದೇವೆ 자, ಅಂತ. 그들이 벗은 걸 알고 이제 두려워지기 시작해. ಅವ್ರು ಬೆತ್ತಲಾಗಿದೆ ತಿಳಿದುಕೊಂಡ್ರು ಮತ್ತೆ ಅವ್ರು ಬಹಳ ಭಯಪಟ್ಟರು. 내게 왜 이런 일이 일어났지? ಇದ್ಯಾಕೆ ನನಗೆ ಆಗುತ್ತಾ ಇದೆ ಹೀಗೆ? 자, 우리가 선악을 하는 열매를 먹어서 그렇구나. ನಾವು ಒಳ್ಳೇದು ಮತ್ತೆ ಕೆಟ್ಟದ ಹಣ್ಣನ್ನು ತಿಂದೆವು. 그 두려움이 이제 하나님 앞에 나아가는 걸 막아버렸다. ಆ ಒಂದು ಭಯವು ಅವರನ್ನು ತಡೆಗಟ್ಟಿತ್ತು, ಅದನ್ನು ಮುಚ್ಚಿತು ದೇವರ ಮುಂದೆ 이제 ಹೋಗಲಿಕ್ಕೆ. 아담 하와가 선악의 나무 열매를 따먹기 전에 ಆದ ಮತ್ತೆ ಅವ್ವ ಹಣ್ಣನ್ನು ತಿನ್ನೋಕಿನ ಮುಂಚೆ 그들은 벗었었어. ಅವರಿಬ್ಬರು ಬೆತ್ತಲಾಗಿದ್ದರು. 그러나 그들은 벗은 줄도 몰랐고 ಅವ್ರಿಗೆ ಗೊತ್ತಿರಲಿಲ್ಲ ಅವ್ರು ಬೆತ್ತಲಾಗಿದ್ದೇವಂತ. 두려움도 없었고 ಅವ್ರಿಗೆ ಭಯ ಇರಲಿಲ್ಲ, 문제도 되지 않았기 때문에 ಅದು ಸಮಸ್ಯೆನಾಗಿರಲಿಲ್ಲ ಅವ್ರಿಗೆ. 그들은 하나님 앞에 나가는데 아무 문제가 되지 않았다는 거예요. ಮತ್ತೆ ದೇವರ ಮುಂದೆ ಬರ್ಲಿಕ್ಕೆ ಯಾವುದೇ ತರಹದ ಸಮಸ್ಯೆ ಇರಲಿಲ್ಲ ಅವರಿಗೆ. 우리가 아는 큰 소가 옷을 안 입었다고 부끄러워하는 걸 봤습니다. ಯಾವ್ದಾದ್ರು ಕೂಡ ನೋಡಿದ್ದೀರಾ? ದೊಡ್ಡ ಒಂದು ಹಸು ಬೆತ್ತಲಾಗಿರೋದು ನೋಡಿ ನಾಚಿಕೊಂಡಿದ್ದನು. 코끼리가 벌거벗었다고 정말 그 두려워했습니다. ಯಾವ ತರ ನೋಡಿದಿರಾ? ಒಂದು ಆನೆ ಬೆತ್ತಲಾಗಿರೋದು ನೋಡಿ ಯಾವ ತರ ನಾಚಿಕೊಂಡಿದೆ ಅಂತ. 사자가 동물의 왕인데 내가 옷을 입지 않았다고 막 창피함을 느끼고. ಕಾಡಿನಲ್ಲಿರುವಂತ ರಾಜ ಸಿಂಹವು ಕೂಡ ಬೆತ್ತಲಾಗಿ ನೋಡಿ ಯಾವತ್ತಾದ್ರೂ ಕೂಡ ನಾಚಿಕೆ ಪಂಡುಕೊಂಡಿದ್ಯಾ? 여러분 그들은 선악을 한 나무 열매를 먹지 않았기 때문에 ಯಾಕಂದ್ರೆ ನಾವು ಒಳ್ಳೇದು ಮತ್ತೆ ಕೆಟ್ಟ ಹಣ್ಣನ್ನು ತಿನ್ನಲಿಲ್ಲ. ಅವು 그들이 벗은 것이 선한 것이 악한 그걸 전혀 구분을 못하기 때문에 ಅವರು ಕೂಡ ವ್ಯತ್ಯಾಸ ಮಾಡಕ್ ಆಗುದಿಲ್ಲ, ಇದು ಒಳ್ಳೇದು ಅಥವಾ ಇದು ಕೆಟ್ಟದು ಅಂತ. 문제가 되지 않았습니다. ಅದು ಸಮಸ್ಯೆನೇ ಅಲ್ಲ. 우리는 그 열매가 우리의 벗은 걸 깨우쳐주고 ಆ ಒಂದು ಹಣ್ಣು ನಮ್ಮನ್ನು ಮಾಡಿತ್ತು ನಾವು ಬೆತ್ತಲಾಗಿದೆ 야, ತಿಳಿದುಕೊಳ್ಳಲಿಕ್ಕೆ. 내가 이 열매를 따먹으면 이런 일이 왔구나. 그때 두려움이 왔어요. ಯಾಕಂದ್ರೆ ಆ ಒಂದು ಹಣ್ಣು ತಿಂದಾದ ಮೇಲೆ 이ದಾಯ್ತು, ಅದಕ್ಕೋಸ್ಕರ ಆ ಒಂದು ಭಯ ಬಂತು ಅವರಲ್ಲಿ. 이들은 하나님 앞에 나가는 길을 막아버리고 동산나무 그늘에 숨게 ಮತ್ತೆ ದೇವರ 만들었다. ಮುಂದೆ ಹೋಗಲಿಕ್ಕೆ ಆ ಒಂದು ಭಯವು ಅದನ್ನು ತಡೆಗಟ್ಟಿತ್ತು, ಅದಕ್ಕೋಸ್ಕರ ಅವರು ತೋಟದ ಮಧ್ಯದಲ್ಲಿ 선악을 한 ಬಚ್ಚಿಕೊಂಡರು. 나무 열매를 따먹어도 ಅವ್ರು ಒಳ್ಳೇದು ಮತ್ತೆ ಕೆಟ್ಟ ಹಣ್ಣನ್ನು ತಿಂದರು ಕೂಡ 두려워하지 않거나 부끄러워하지 않아 알 수 있다면 그건 아무 문제가 되지 않는다는 ಅವರು 거죠. ಭಯಪಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಏನು ಕೂಡ ಮಾಡಲಿಲ್ಲ ಅಂತ ಹೇಳಿ ಅವ್ರ ಸಮಸ್ಯೆ 그들은 ಆಗುತ್ತಿರಲಿಲ್ಲ. 하나님 앞에 나가는 마음을 막아버린 것입니다. ಆದ್ರೆ ಅದು ಹೃದಯವನ್ನು ಮುಚ್ಚಿತ್ತು ದೇವರ ಮುಂದೆ ಹೋಗಲಿಕ್ಕೆ. 하나님 앞에 나가고 싶어하는 마음이 다 없어졌어요. ಈಗ ಅವ್ರಿಗಿದ್ದಂತ ಹೃದಯ ದೇವರ ಮುಂದೆ ಹೋಗಲಿಕ್ಕೆ ಯಾವುದೇ ತರ ಕಾಣುತ್ತಿಲ್ಲ. 이제 동산나무 그늘에 ಆದ್ರೆ ಅವರು 숨어버렸어요. ತೋಟದಲ್ಲಿ ಹೋಗಿ ಗಿಡದ ಮಧ್ಯದಲ್ಲಿ 하나님께 대한 ಬಚ್ಚಿಕೊಂಡರು. 자유를 잃어버렸어요. ಅವರು ದೇವರ ಹತ್ರ ಇದ್ದಂತ ಒಂದು ಸ್ವಾತಂತ್ರ್ಯ 하나님께 대한 ಕಳೆದುಕೊಂಡರು. 평안을 잃어버렸어요. ದೇವರ ಹತ್ರ ಇದ್ದಂತ ಒಂದು ಸಮಾಧಾನ ಕೊಳ್ಳುಕೊಂಡರು 이제 ಅವರು. 그 두려움이 그들의 마음 안에 정복을 작용을 하기 ಈಗ 시작했어요. ಅವ್ರ ಹೃದಯದಲ್ಲಿ ಭಯ ಬಂತು, ಮತ್ತೆ ಅವರ ಹೃದಯದಲ್ಲಿ ಕೂಡ ಕಡಿಮೆ 하나님이 ಪ್ರಾರಂಭಿಸಿತು. 말씀을 하셨습니다. ದೇವರು ಹೇಳಿದನು, 누가 너의 벗었음을 내게 구하였느냐? ಯಾರು ಹೇಳಿದ್ರು ನೀನು ಬೆತ್ತಲಾಗಿದ್ದೀಯ ಅಂತ. 너는 전에 벗었지만 그거 몰랐잖아. ಆದ್ರೆ ಅದಕ್ಕಿಂತ ಮುಂಚೆ ನೀನು ಬೆತ್ತಲಾಗಿದ್ದೆ, ನಿನ್ಗೆ ಗೊತ್ತಿರ್ಲಿಲ್ಲ ಅದು. 네가 벗은 걸 누가 가르쳐 줬어? ನಿನ್ಗೆ ಯಾರು ತಿಳಿಸಿದ್ರು ನೀನು ಬೆತ್ತಲಾಗಿದ್ದೀಯ ಅಂತ. 네가 벗은 게 문제가 되지 않았어 전에는. ಆದ್ರೆ ಅದಕ್ಕಿಂತ ಮುಂಚೆ ನೀನ್ ಬೆತ್ತಲಾಗಿದ್ರು ಕೂಡ ಸಮಸ್ಯೆ 네가 ಇರಲಿಲ್ಲ. 벗은 무슨 문제가 되냐? ನೀನ್ ಬೆತ್ತಲಾಗಿರೋದಕ್ಕಿಂತ ಕೂಡ ಸಮಸ್ಯೆ 그 ಇದೆನಾ? 아무 문제가 안 되잖아. ಸಮಸ್ಯೆನೇ ಅಲ್ಲ ಅದು. 근데 무엇 때문에 네가 그러냐? ಮತ್ತೆ ಇಲ್ಲಿ ಯಾಕೆ ಸಮಸ್ಯೆ ಇದೆ? ಇಲ್ಲಿ 벗은 걸 누가 너에게 깨우쳐 줬느냐? ಯಾರು ತೋರಿಸಿದ್ರು ನೀನು ಬೆತ್ತಲಾಗಿದೆಯಾ ಅಂತ? 누가 너에게 그걸 가르쳐 줬느냐? ಯಾರು ನಿನಗೆ ತಿಳಿಸಿದರು? 그들이 정말 하나님이 그들에게 물었습니다. ಈ ರೀತಿಯಾಗಿ ದೇವರವ್ರನ್ನ ಕೇಳಿದರು. 그리고 하나님은 그들에게 대답해 주었습니다. ದೇವರವ್ರಿಗೆ ಉತ್ತರ ಕೊಟ್ಟನು. 내가 너들은 먹지 말라 맹한 그 나무 실과를 네가 먹었느냐? ತಿನ್ನಬಾರದೆಂದು ನಾನು ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೆಯಾ? 왜냐하면 그걸 먹지 않으면 그런 지혜가 올 수가 없었어요. ಯಾಕಂದ್ರೆ ಅವರು ತಿಲ್ಲ ಅಂತ ಹೇಳಿದ್ರೆ ಆ ತರದ ಜ್ಞಾನ ಬರುತ್ತಿರ್ಲಿಲ್ಲ ಅವರಿಗೆ. 저는 그 뒤에 성경을 읽으면 두려움에 대해서 생각을 했어요. ಅದಾದ ಮೇಲೆ ಸತ್ಯವೇದ ಓದಾದ ಮೇಲೆ ನಾನು ಭಯದ ಕುರಿತಾಗಿ ಆಲೋಚನೆ ಮಾಡಿದ್ದೆ. 도둑질도 그냥 도둑질하는 게 아니라 가난이 두려워서 ಯಾಕೆ 도둑질. ಜನರು ಕೂಡ ಕಳ್ತನ ಮಾಡುತ್ತಾರೆ? ಬೇರೆ ಯಾವುದೇ ಕಾರಣ ಅಲ್ಲ, ಯಾಕಂದ್ರೆ ಅವರು ಭಯ ಪಡುತ್ತಾರೆ, ನಾವು ಬಡವರಾಗುತ್ತೇವೆ 대부분 ಅಂತ. 거짓말은 두려움에서 일어나는 사실이라는 걸 알아요. ಅದಾದ ಮೇಲೆ ಕೂಡ ನಾನು ತಿಳಿದುಕೊಂಡೆ, ಅನೇಕ ಸುಳ್ಳುಗಳು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಭಯದಿಂದ ಬರುತ್ತೆ. 여러분 그 두려움이라고 하는 그 자체는 볼 때는 아무렇게 남에게 해를 끼치 않는 것처럼 보이지만 ಭಯವು ಕಾಣಿಸುತ್ತೆ, ಯಾರಿಗೂ ಕೂಡ ಅದು ತೊಂದರೆ ಪಡಿಸುವುದಿಲ್ಲ ಅಂತ. 때때로 강간범들이 어떤 여자를 강간하고 그 여자를 죽이는 일을 하는 ಆ 경우가 ಒಂದು 있습니다. ಸಮಯದಲ್ಲಿ ಕೂಡ ಅತ್ಯಾಚಾರ ಮಾಡುವನು ಕೂಡ ಒಂದು ಅತ್ಯಾಚಾರ ಮಾಡಿ ಒಂದು ಸ್ತ್ರೀಯನ್ನು 여러분 ಸಾಯಿಸುತ್ತಾನೆ. ಹಾಗೆ 그 어린 아이들을 강간하고 난 그 어린아이 ಮತ್ತೆ 죽여버리는 ಸಣ್ಣ ಮಕ್ಕಳನ್ನು ಕೂಡ ಅತ್ಯಾಚಾರ ಮಾಡಿ ಆ ಒಂದು ಸಣ್ಣ ಮಕ್ಕಳನ್ನು ಕೂಡ ಸಾಯಿಸಿ 그들의 ಹೋಗುತ್ತಾರೆ. 욕망이 강간을 하게 ಆ ಒಂದು 했습니다. ಆಸೆ ಅವರನ್ನು ಕೂಡ ಮಾಡಿತ್ತು ಅತ್ಯಾಚಾರ ಮಾಡುವಂತೆ. 근데 그걸로 끝난 것이 아니죠. ಆದ್ರಿಂದ ಕೊನೆಗೊಳ್ಳಲಿಲ್ಲ ಅದು. 자, 이 아이가 이야기하면 나는 강간범으로 잡힐 거야. ಈ ಒಂದು ಮಗು ಏನಾದ್ರೂ ಕೂಡ ಹೇಳ್ಬಿಟ್ಟರೆ ನಾನು ಅರೆಸ್ಟ್ ಆಗುತ್ತೇನೆ, 내가 감옥에 갈는지 몰라. ನಾನು ಜೈಲಿಗೆ ಹೋಗುತ್ತೇನೆ. ಆಗ 이제 두려움이 오는 거야. ಅದಕ್ಕೆ ಅವರಿಗೆ ಭಯ ಬರುತ್ತೆ. ಆಗ 처음부터 죽이려고 하지 않았어. ಅವರು ಸಾಯಿಸಬೇಕಂತ ಅಂದುಕೊಂಡಿರಲಿಲ್ಲ ಮೊದಲಿಗೆ. 처음부터 그들은 정말 아이를 죽이려고 상상도 ಮತ್ತೆ 하지 않았어. ಯಾರು ಕೂಡ ಯಾವತ್ತೂ ಕೂಡ ಊಹಿಸಿಕೊಳ್ಳೋದಿಲ್ಲ ಮಗುನ್ ಸಾಯಿಸಬೇಕು ಅಂತ. ಅವರು 막 정유에 끌려서
아이들을 ಮತ್ತೆ 강간을 ಕೆಲವೊಂದು ತರಹದ ಒಂದು ಕಾಮದಿಂದ ನಡೆಸಲ್ಪಡುತ್ತಾರೆ, ಅದಕ್ಕೋಸ್ಕರ ಅತ್ಯಾಚಾರ ಮಾಡುತ್ತಾರೆ 그러고 ಮಗುವಿನ 난 ಮೇಲೆ. 뒤에 아유 이 아이가 이야기하면 난 ಅದಾದ 잡힐 ಮೇಲೆ 거야. ಅನ್ನುತ್ತಾರೆ, ಈ ಒಂದು ಮಗು ಏನಾದ್ರು ಕೂಡ ಬೇರೆ ಹೇಳಿದ್ರೆ ನಾನು ಸಿಕ್ಕಾಕೊಳ್ತೇನೆ. 두려움이 오는 겁니다. ಆ ಒಂದು ಭಯ ಅವರಲ್ಲಿ ಬರುತ್ತದೆ. 그러면서 이제 그 아이를 죽인다는 거예요. ಮತ್ತೆ ಅದು ಮಾಡುತ್ತದೆ ಆ ಒಂದು ಮಗುವನ್ನು ಸಾಯಿಸುವಂತೆ. 그럼 그 아이를 누가 죽였느냐? ಆ ಒಂದು ಮಗುವನ್ನು ಯಾವುದು ಸಾಯಿಸಿತು? 두려움이 죽인 거란. ಭಯ ಸಾಯಿಸಿತು. 두려움이 살인을 하게 만든다. ಭಯ ಮಾಡುತ್ತದೆ ಮನುಷ್ಯರು ಕೊಲೆ ಮಾಡಲಿಕ್ಕೆ. 두려움이 도둑질을 하게 ಭಯ 만든다. ಮಾಡುತ್ತದೆ ಮನುಷ್ಯರು ಕಳ್ಳತನ ಮಾಡಲಿಕ್ಕೆ. 두려움이 거짓말을 하게 만든다. ಭಯ ಮಾಡುತ್ತದೆ ಮನುಷ್ಯರು ಸುಳ್ಳು ಹೇಳಲಿಕ್ಕೆ. 두려움이 악을 저지르게 ಮತ್ತೆ 만든다. ಭಯ ಮಾಡುತ್ತದೆ ಮನುಷ್ಯರು ದುಷ್ಟತನ ಮಾಡಲಿಕ್ಕೆ. 그런 두려움이 볼 땐 정말 조용한 것처럼 보이지만 ಭಯ ಒಂದು ನೋಡುವಾಗ ಬಹಳ ಸಣ್ಣದಾಗಿ ಸರಳವಾಗಿ ಕಾಣುತ್ತೆ. 두려움 자체가 남에게 아무 피해를 안 줄 것처럼 ಅದು 보이지. ಕಾಣಿಸುತ್ತೆ. ಭಯ ಅನ್ನೋದು ಕೂಡ ಮನುಷ್ಯರಿಗೆ ಯಾವುದೇ ತರ ತೊಂದರೆ 근데 그 ಪಡಿಸುವುದಿಲ್ಲ ಅಂತ. 두려움 자체가 사람을 죽이게 만들고 두려움이 거짓말하게 만들고 두려움이 도둑질하게 만들고 두려움이 악을 범하게 만든다. ಆದ್ರೆ ಭಯವೇ ಕೂಡ ಮನುಷ್ಯರು ಮಾಡುತ್ತದೆ, ಕೊಲೆ ಮಾಡುವಂತೆ, ಕಳ್ಳತನ ಮಾಡುವಂತೆ, ಸುಳ್ಳು ಹೇಳುವಂತೆ, ದುಷ್ಟತನ ಮಾಡುವಂತೆ ಮಾಡುತ್ತದೆ. 어떤 사람은 두려운 사람과 두려움과 같은 사람이 있습니다. ನಾನು ದರೋಡ ಮಾಡೋದನ್ನ ಅಂದುಕೊಳ್ಳೋದನ್ನ ಕಳ್ಳತನ ಮಾಡುವುದು ಕೆಟ್ಟದು 직접 ಅಂತ. 그 사람에게 악해 보이지 않지만 ಆ ಒಂದು ಮನುಷ್ಯ ನೋಡುವಾಗ ಅದು ದುಷ್ಟತನ ಕಾಡುವುದಿಲ್ಲ. 정말 처음 보면 그 표면에 보면 정말 선한 것처럼 보이지만 ಅದನ್ನು ಹೊರಗಿದ್ದವರಿಗೆ ನೋಡುವಾಗ ಆತನು ಒಳ್ಳೆ ಒಂದು ಚೆನ್ನಾಗಿ ಹುಡುಗ ಅಂತ 그로 ಕಾಣುತ್ತಾನೆ. 말미암아 죽는 정말 그로 말미암아 참 많은 죄악을 일으키는 사람들을 볼 수가 있어요. ಆದ್ರೆ ನಾವು ನೋಡುತ್ತೇವೆ ಆತನ ಮೂಲಕ ಅನೇಕ ಪಾಪಗಳು ಹುಟ್ಟುತ್ತಿರುವುದನ್ನು. 그래서 하나님은 그들에게 선악을 나무 열매를 따먹지 못하게 했어요. ಅದಕ್ಕೋಸ್ಕರ ದೇವರು ಒಳ್ಳೆದ್ರ ಮತ್ತೆ ಕೆಟ್ಟದರ ಹಣ್ಣನ್ನು ತಿನ್ನಬಾರದು 그 ಅಂತ ದೂರ 열매를 ಇಟ್ಟನು. 먹으면 두려움이 생기고 ಯಾಕಂದ್ರೆ ಅವರು ಒಳ್ಳೆದ ಮತ್ತೆ ಕೆಟ್ಟದ ಹಣ್ಣನ್ನು ತಿಂದರೆ ಅವರು ಭಯವನ್ನು ಹೊಂದಿಕೊಳ್ಳುತ್ತಾರೆ. 나갈 수가 없기 때문에 ಅವರು ದೇವರ ಮುಂದೆ ಬರುವುದಿಲ್ಲ. 선악을 하게 나무 열매를 따먹지 말라고 하신 거예요. ಅದಕ್ಕೋಸ್ಕರ ದೇವರು ಹೇಳಿದನು ಒಳ್ಳೆದ ಮತ್ತೆ ಕೆಟ್ಟದ ಹಣ್ಣನ್ನು ತಿನ್ನಬೇಡಿರಿ ಅಂತ. 누가 너더러 먹지 말라 내가 너더러 먹지 말라 명한 그 나무 씨를 네가 먹었느냐. ನಿನಗೆ ತಿನ್ನಬಾರದೆಂದು ನಾನು ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೆಯಾ ನೀನು? 여러분 저는 정말 이 닭이나 소나 돼지나 이런 짐승들이 선악과를 먹지 않았기는 그들이 전혀 두려움이 없는 걸 느낄 수가 있어요. ಕೋಳಿ, ಹಸು, ಹಂದಿ ಇದ್ಯಾವುದೂ ಕೂಡ ಒಳ್ಳೆದ ಮತ್ತೆ ಕೆಟ್ಟದ ಹಣ್ಣನ್ನು ತಿನ್ನಲಿಲ್ಲ. ಅದಕ್ಕೋಸ್ಕರ ಯಾವತ್ತೂ ಕೂಡ ಭಯ ಪಡುವುದಿಲ್ಲ. 여러분 닭이 소가 양심의 가책을 갖거나 두려워하는 ಯಾವ್ದಾದ್ರು 걸 ಕೂಡ 본 적이 있습니다. ನೋಡಿದ್ದೀರಾ? ಹಸು ಆಗಲಿ ಕೂಡ ಕೋಳಿ ಆಗಲಿ ಅವರ ಒಂದು ಆತ್ಮಸಾಕ್ಷಿಯಲ್ಲಿ ಕೂಡ ನೊಂದುಕೊಂಡು ಏನಾದ್ರು ಕೂಡ 죄를 ಮಾಡ್ಕೊಂಡಿದ್ದನ್ನು 지었다고 해서 정말 참 부끄러워하는 걸 본 적이 있습니다. ಯಾವ್ದಾದ್ರು ನೋಡಿದ್ರೆ ಅವರು ಪಾಪ ಮಾಡಿದ್ದಕ್ಕೆ ನಾಚಿಕೊಂಡಿದ್ದಾರೆ ಅಂತ. 그런 지혜가 없었습니다. ಅವ್ರಿಗೆ ಆ ತರದ ಜ್ಞಾನ ಇಲ್ಲ. 하나님을 향한 믿음의 지혜가 와야 하는데 ಅವರಿಗೆ ದೇವರ ಕೂಡ ಒಂದು ಜ್ಞಾನ ಇರಬೇಕಾಗಿತ್ತು. 참 많은 사람들이 엉뚱한 지혜와 자기를 하나님 나가기를 막아버렸다. ಆದ್ರೆ ಮನುಷ್ಯರಿಗೆ ಕೂಡ ಬಹಳ ವಿಚಿತ್ರವಾದ ಜ್ಞಾನ ಇಟ್ಟಿದ್ದು ದೇವರ ಹತ್ರ ಹೋಗದಂತೆ. 마음의 세계에서 두려움이 와서 ಭಯವು ಕೂಡ ಹೃದಯದ ಪ್ರಪಂಚದೊಳಗೆ ಬಂದಿತ್ತು ಅವರಿಗೆ. 하나님과 우리가 원래 하나였는데 ನಾವು ಮತ್ತೆ ದೇವರು ಹೇಳ್ಬೇಕಂದ್ರೆ ಮೂಲವಾಗಿ ಒಂದು ನಾವು. 그 두려움이 하나님과 우리를 갈라놓아서 ಆದ್ರೆ ಆ ಒಂದು ಭಯವು ನನ್ನ ಮತ್ತೆ ದೇವರನ್ನು ಕೂಡ ದೂರ 나와 ಮಾಡಿತ್ತು. 하나님의 어떤 장벽을 ಆದ್ರೆ ಅದು 형성했다는 ಕೂಡ ನಮ್ಮನ್ನು ದೇವರು ಮತ್ತೆ ನಮ್ಮ ಮಧ್ಯದಲ್ಲಿ ಒಂದು 그 ಗೋಡೆಯನ್ನು 나와 하나님 ಕಟ್ಟಿತು. 그 장벽이 가로막혀 있어서 ದೇವರು ಮತ್ತೆ ನಮ್ಮ ಮಧ್ಯದಲ್ಲಿ ಆ ಒಂದು ಗೋಡೆ ನಮ್ಮನ್ನು ತಡೆಗಟ್ಟುತ್ತಾ ಇದೆ. 하나님의 그 마음이 내 속에 흘러 들어올 수가 없다는 것입니다. ಯಾಕಂದ್ರೆ ಅದರ ನಿಮಿತ್ತ ದೇವರ ಒಂದು ಹೃದಯದಲ್ಲಿ ಹರಿದಾಡುತ್ತಾ ಇಲ್ಲ. 때때로 여러분 우리가 밑에 보일러가 새면 ಯಾವ ಸಮಯದಲ್ಲಿ ಕೂಡ ಬಾಯ್ಲರ್ ಸ್ವಲ್ಪ ಲೀಕ್ ಆದಾಗ 그럼 그 보일러 새는 그 자체가 문제가 되는 건 아니지만 ಬಾಯ್ಲಿಂಗ್ ಇರುವಂತಹ ಒಂದು ಸಿಸ್ಟಮ್ ಅಲ್ಲಿ ಅದು ಲೀಕ್ ಆಗೋದೇ ಸಮಸ್ಯೆನೇ ಅಲ್ಲ. 그 보일러 자체가 이제 파이프가 구멍이 나기 시작하면 ಯಾವಾಗ ಬಾಯ್ ಸಿಸ್ಟಮ್ ಅಲ್ಲಿ ಪೈಪ್ ಗಳೆಲ್ಲ ಕೂಡ ಹೋಲ್ ಆಗುತ್ತೋ, 뭐 파이프 구멍 난 자체가 문제가 되는 게 아니라 ಮತ್ತೆ ಪೈಪ್ ಅಲ್ಲಿರುವಂತಹ ಒಂದು ಹೋಲ್ಗಳು ಸಮಸ್ಯೆನೇ 그 ಅಲ್ಲ. 구멍으로 물이 새어 나가는 게 문제가 된다. ಯಾವಾಗ ನೀರೆಲ್ಲವೂ ಕೂಡ ಒಂದು ಹೋಲಿಂದ ಬರುತ್ತದೋ ಅದು 그래서 ಸಮಸ್ಯೆ. 천장에 막 물이 흘러서 ಮತ್ತೆ ಆ ಒಂದು ಸೀಲಿಂಗ್ ಎಲ್ಲ ಕೂಡ ನೀರು ಹಿಡಿಯುತ್ತದೆ 그게 ಕೆಳಗೆ. 다 젖어버리고 ಮತ್ತೆ ಇಡೀ ಸೀಲಿಂಗ್ ಎಲ್ಲವೂ ಕೂಡ ನೆನೆಯುತ್ತದೆ. 그 다 이제 버리게 되고 ಮತ್ತೆ ಅವೆಲ್ಲವೂ ಕೂಡ ಬಿಸಾಕಬೇಕು ನಾವು. 그런 게 문제가 된다는 것이 아니겠습니까? ಆ ಒಂದು ಸಂಗತಿಗಳೆಲ್ಲ ಕೂಡ ಸಮಸ್ಯೆ ಆಗುತ್ತದೆ. 자 이제 하나님은 아담에게 근본적인 이야기 네가 누가 너들은 먹지 말라 그 나무 실과를 네가 ದೇವರು 먹었냐 ಆದಮನಿಗೆ ಸಮಸ್ಯೆಯ ರೂಟ ನೋಡುತ್ತಿದ್ದಾನೆ. ನೀನು ಆ ಒಂದು ನಾನು ಹೇಳಿದಂತ ಮರದ ಹಣ್ಣನ್ನು ನೀನು ತಿನ್ನಬಾರದು ಅಂತ ಹೇಳಿದ್ದೆ 누가 ತಿಂದಿದೆ ಅಂತ. 너의 벗었음을 내게 고하였느냐. ನಿನ್ಗೆ ಯಾರು ಹೇಳಿದರು ನೀನ್ ಬೆತ್ತಲೆಯಾಗಿದೆಯಾ ಅಂತ. 자 하나님 그러한 문제를 하나하나 정돈에 들어가는 걸 ನಾವು 보여요. ನೋಡುತ್ತೇವೆ ದೇವರು ಹಂತವಾಗಿ ಕೂಡ ಈ ಒಂದು ಸಮಸ್ಯೆಗಳನ್ನು ಎಲ್ಲವೂ ಕೂಡ ಸರಿಪಡಿಸುತ್ತಿದ್ದಾನೆ 내 ಅಂತ. 마음이 정말 정돈이 돼 있지 ನನ್ನ 않았어. ಹೃದಯದಲ್ಲಿ ನಾನು ರಕ್ಷಣದಕ್ಕಿಂತ ಮುಂಚೆ ನನ್ನ ಹೃದಯದಲ್ಲಿ ಎಲ್ಲವೂ ಕೂಡ ಅಕ್ರಮವಾಗಿತ್ತು. 구원을 받고 난 뒤에 하나님이 내 마음 안에 들어오셨습니다. ಯಾವಾಗ ನಾನು
ರಕ್ಷಣೆ ಹೊಂದಿಕೊಂಡನು, ಯೇಸು ನನ್ನೊಳಗೆ ಬಂದನು. 그래 하나님 내 마음 안에 들어오셔서 나를 정말 마음을 정돈해 주시는 걸 ಮತ್ತೆ ನಾನು ನೋಡಿದೆ, ದೇವರು ಕೂಡ ಹೃದಯದಲ್ಲಿ ಎಲ್ಲ ಬಂದು ಆತನೆಲ್ಲವೂ ಕೂಡ ಕ್ರಮವಾಗಿ ಮತ್ತೆ ಎಲ್ಲವೂ ಕೂಡ 그럼 ಸರಿಪಡಿಸುತ್ತಿರುವುದನ್ನು 그게 너무 주님 앞에 감사하더라. ನಾನು ಅದರ ಕುರಿತಾಗಿ ದೇವರಿಗೆ ಬಹಳ ಕೃತಜ್ಞನಾದೆ. 그래서 내가 뭐가 어떻게 되는지 왜 이런지 그걸 잘 몰랐어. ನನಗೆ ಅದಕ್ಕಿಂತ ಮುಂಚೆ ಗೊತ್ತಿರಲಿ ಇವೆಲ್ಲವೂ ಕೂಡ ಯಾಕೆ ಆಗುತ್ತಾ ಇದೆ ಅಂತ. 내가 슬프면 왜 내가 슬픈지 이유를 잘 ನಾನು 몰랐어. ದುಃಖದಲ್ಲಿರುವಾಗ ನಂಗೆ ಗೊತ್ತಿರಲಿಲ್ಲ ಕಾರಣ ಏನಕ್ಕೆ ದುಃಖನಾಗಿದ್ದೇನೆ 난 ಅಂತ. 그 형편이 슬프니까 내가 슬퍼한다고. ಅಂದುಕೊಳ್ಳುತ್ತೆ ಪರಿಸ್ಥಿತಿಗಳು ದುಃಖವಾಗಿದೆ, ಅದಕ್ಕೋಸ್ಕರ ದುಃಖವಾಗಿದ್ದೇನೆ 내 ಅಂತ. 고통스러운 내 어려움 속에 빠진 내 고통한다고 생각을. ಅದಕ್ಕೋಸ್ಕರ ಅಂದುಕೊಳ್ಳುತ್ತೆ ನಾನು ಸ್ವಲ್ಪ ನೋವಿಲಿರುವುದಕ್ಕೋಸ್ಕರ ನನಗೆ ಬಹಳ ಕಠಿಣ ಪರಿಸ್ಥಿತಿಗಳು ಬರ್ತಾ 내가 ಇದೆ 이 ಅಂತ. 성경을 읽으면 마음이 정돈되면 그런 것들이 하나는 정돈돼 가는 걸 ನಾನು ನೋಡಿದ 느낄 수가 ವಾಕ್ಯದ 있어요. ಮೂಲಕ ದೇವರು ನನ್ನ ಹೃದಯದಲ್ಲಿ ಎಲ್ಲವೂ ಕೂಡ ಪ್ರತಿಯೊಂದು ಕ್ರಮ ಪಡಿಸುತ್ತಾ ಎಲ್ಲವೂ ಕೂಡ ಸರಿಪಡಿಸುತ್ತಾ 내가 ಇದ್ದಾನೆ ಅಂತ. 너희를 먹지 말라 명한 그 나무 실과를 네가 먹었느냐. ತಿನ್ನಬಾರದೆಂದು ನಾನು ಆಜ್ಞಾಪಿಸಿದ ಮರದ ಹಣ್ಣು ನೀನು ತಿಂದೆಯಾ? 이제 아담은 더 이상 숨을 수가 없었습니다. ಆದ್ರೆ ಆದಮ ಈಗ ಬಚ್ಚಗೊಳಕ್ಕಾಗುವುದಿಲ್ಲ ಇನ್ನು. 아담이 말을 합니다. ಆದಮನು ಹೇಳಿದ, 하나님이 주셔서 나와 함께 하신 여자 그가 그 나무 실과 내게 주므로 내가 먹었나요. ನನ್ನ ಜೊತೆ ಇರುವುದಕ್ಕೆ ನೀನು ಕೊಟ್ಟ ಸ್ತ್ರೀ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. 아담이 웬만하면 여자에게 안 돌릴 텐데 상당히 당황했고 어려웠던 뭐. ಆದ್ರೆ ಆದಮನು ಕೂಡ ಒಂದು ಸ್ತ್ರೀ ಭಯಬಾರದು ಅಂತ, ಆದ್ರೆ ಅವನು ಕೂಡ ಕಠಿಣವಾಯ್ತು ಅವನು ಕೂಡ 자기가 ಅಲ್ಲಿ. 지은 죄를 여자에게로 ಆದ್ರೆ ಅವನು 돌리고 ಪಾಪ 있어요. ಮಾಡಿರುವಂತ ಪ್ರತಿಯೊಂದು ಪಾಪವು ಕೂಡ ಒಂದು ಸ್ತ್ರೀಯ ಮೇಲೆ ಹಾಕುತ್ತಿದ್ದಾನೆ 내게 ಈಗ. 안 줘서 난 안 먹겠지요. ಆ ಒಂದು ಸ್ತ್ರೀ ನನಗೆ ಕೊಟ್ಟಿಲ್ಲ ಅಂತ ಹೇಳಿ ನಾನು ತಿಂತಿರ್ಲಿಲ್ಲ ಅದನ್ನು. 또 하나님 그 여자를 내게 안 줬으면 난 이런 일이 없을 텐데. ದೇವರೇ ಈ ಒಂದು ಸ್ತ್ರೀ ನನಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ 왜 ಆಗುತ್ತಿರಲಿಲ್ಲ. 하나님이 그 여자를 나에게 주었습니까? ದೇವರೇ ಯಾಕೆ ನೀನು ಒಂದು ಸ್ತ್ರೀಯನ್ನು ಕೊಟ್ಟೆ 그 ನನಗೆ? 여자가 내게 주어서 내가 어쩔 수 없이 먹었어. ಆದ್ರೆ ಆ ಒಂದು ಸ್ತ್ರೀಯನ್ನು ಕೊಟ್ಟ ನಿಮಿತ್ತ ನನಗೆ ಯಾವುದೇ ಅವಕಾಶ ಇಲ್ಲ, ಅದನ್ನು ತಿಂದುಬಿಟ್ಟೆ ನಾನು. 아담은 자기 자신의 문제를 막 그 변명하고 죄를 가볍게 하려고 하는 ಮತ್ತೆ ನಾವು ಕೂಡ 모양을 ನೋಡುತ್ತೇವೆ, ಆದಮೇಲೆ ಕೂಡ ಆತನ ಪಾಪಕ್ಕೋಸ್ಕರ ಎಲ್ಲ ಕೊಡೋ ಕಾರಣ ಹೇಳ್ತಿದ್ದಾರೆ, ಮತ್ತೆ ಅದನ್ನು ಕೂಡ 여러분 ಹಗುರ 성경을 ಮಾಡಿಕೊಳ್ಳುತ್ತಿದ್ದಾನೆ. 읽어보면 우리 인간들의 마음은 거의 똑같이 흘러가요. ಯಾವಾಗ ಸತ್ಯವೇದ ಓದುತ್ತೇವೆ ನಮ್ಮ ಹೃದಯವೆಲ್ಲವೂ ಕೂಡ ಮನುಷ್ಯರ ಹಾಗೆ ಇರುತ್ತದೆ. 구약 출애굽기 33장을 보면은 ವಿಮೋಚನಾ ಕಾಂಡ 33ನೇ ನೋಡುವಾಗ 모세가 시내산에 올라 인간들이 밑에서 금송아지를 ಮೋಶೆಯು 만들었어요. ಸೀನಾಯಿ ಬೆಟ್ಟದ ಮೇಲೆ ಹೋಗುತ್ತಾನೆ, ಆದ್ರೆ ಜನರ ಕೆಳಗೆಲ್ಲರೂ ಕೂಡ ಅವರು 이제 그 ಬಸವನ ಮಾಡಿಕೊಳ್ಳುತ್ತಾರೆ. 모세가 금송아지 만든 그 죄를 보고 굉장히 마음에 두려워하기 시작해요. ಯಾಕೆಂದ್ರೆ ಮನುಷ್ಯರೆಲ್ಲರೂ ಕೂಡ ಒಂದು ಬಸವನ ಬಂಗಾರದ ಬಸವನ ಮಾಡಿಕೊಂಡ ನಿಮಿತ್ತ ಮೋಶೆ ಬಹಳ 그러면서 ಭಯಪಡುತ್ತಾನೆ. 이스라엘 백성을 3,000명을 그날 칼로 죽였어요. ಆ ಒಂದು ದಿನದಲ್ಲಿ ಕತ್ತಿಯಿಂದ 3,000 ಇಸ್ರಾಯೇಲ್ ಸತ್ತರು. 그러고 난 뒤에 모세가 다시 하나님 앞에 나아갑니다. ಅದಾದ ಮೇಲೆ ಮೋಶೆ ಮತ್ತೊಮ್ಮೆ ದೇವರ ಬಳಿಗೆ ಹೋದನು. 하나님이여, 우리가 금신을 만들었습니다. 큰 죄를 범했습니다. ಓ ದೇವರೇ, ನಾವೆಲ್ಲರೂ ಕೂಡ ಬಂಗಾರ ಬಸವನ ಮಾಡಿಕೊಂಡು ನಾವು ದೊಡ್ಡ ಪಾಪವನ್ನು ಮಾಡಿದೆವು. 이제 그 죄는 모세에게 굉장히 큰 부담이 됐어요. ಆ ಒಂದು ಪಾಪ ದೊಡ್ಡ ಒಂದು ಭಾರವಾಗಿತ್ತು ಮೋಶೆಗೆ. 그들은 지금 광야에 와 있기 때문에 ಯಾಕಂದ್ರೆ ಅವರೆಲ್ಲರೂ ಕೂಡ ಅಡವಿಲಿದ್ದಾರೆ ಈಗ. 하나님이 그들 속에 함께 하지 아니하시면 ದೇವರು ಅವರಿಗೊಂದಿಗಿದ್ದಾನೆ. 이제 그들은 어떻게 됩니까? ಏನಾಗುತ್ತೆ ಅವರಿಗೆ? 광야에 구름 기둥 불 기둥이 함께 하지 않는다면 ಆ ಒಂದು ಅಡವಿಯಲ್ಲಿ ನೋಡುತ್ತೇವೆ ಅಗ್ನಿಸ್ತಂಭ ಮತ್ತೆ ಮೇಘಸ್ತಂಭ 하나님 ಕೂಡ ಇದೆ. 그들에게 만나를 주지 아니하시면 ದೇವರು ಕೂಡ ಮನ್ನವನ್ನು ಕೊಟ್ಟರು. 그들은 정말 하나님이 물을 주려 그들은 죽을 수밖에 없었습니다. ದೇವ್ರು ನೀರು ಕೊಡ್ಲಂತ ಅವರೆಲ್ಲ ಕೂಡ ಸಾಯ್ಬೇಕಾಗಿತ್ತು. 그러니까 모세는 하나님 앞에 나아갔습니다. ಮೋಶೆ ದೇವರ ಹತ್ರ ಹೋದನು. 죄를 사하도록 간절하게 기도를 하고 있어요. ಆತನು ಪ್ರಾರ್ಥನೆ ಮಾಡಿದ ಅವರ ಪಾಪವನ್ನು ಕ್ಷಮಿಸಲ್ಪಡುವುದಕ್ಕೋಸ್ಕರ. 그래서 합의하시면 그들의 죄를 사해달라고 모세가 기도를 하는 걸 보세요. ಆತನು ಕೂಡ ಹೇಳಿದ ಸಾಧ್ಯವಾದರೆ ಅವರ ಪಾಪಗಳನ್ನು ಕ್ಷಮಿಸುವಂತ. 여러분 성경을 읽어보면은 이게 출애굽기에 ಈ ಒಂದು ಸತ್ಯವೇದ ನಾವು ಓದುವಾಗ ಈ ಒಂದು ವಿಮೋಚನಾ ಕಾಂಡದಲ್ಲಿ ಈ ಒಂದು ಸಂಗತಿಗಳು ನೋಡುತ್ತೇವೆ. 다음에 레위기가 나오죠. ವಿಮೋಚನಾ ಕಾಂಡದ ಮೇಲೆ ಯಾಜಕಾಂಡ. 레위기 4장에서 무슨 이야기가 나옵니까? ಯಾಜಕಾಂಡ 4ನೇ ಅಧ್ಯಾಯದಲ್ಲಿ ಏನ್ ಮಾತಾಡುತ್ತದೆ? 속죄 제사에 관한 ಇ야기가 나옵니다. ಅದು ವಿಮೋಚನೆ ಒಂದು ಅರ್ಪಣೆ ಕುರಿತಾಗಿ ಮಾತಾಡುತ್ತದೆ. 제사장이 죄를 범했을 때, ಯಾವಾಗ ಯಾಜಕ ಪಾಪ ಮಾಡುತ್ತಾನೋ, 족장들이 죄를 ಮತ್ತೆ 범했을 ಜನರಲ್ಲಿ ಒಂದು ಮನುಷ್ಯನು ಪಾಪ 때, ಮಾಡಿದ್ದಾರೆ, 대중이 죄를 범했을 때, ಇಡೀ ಜನಸಮೂಹ ಪಾಪ ಮಾಡಿದ್ದಾರೆ, 평민이 죄를 ಒಬ್ಬ 범했을 때 ಸಾಮಾನ್ಯ ಮನುಷ್ಯ ಪಾಪ ಮಾಡಿದ್ದಾರೆ. 어떻게 해야 죄를 씻었는지 그 사실을 이야기해 주고 있습니다. ಮತ್ತೆ ಇಲ್ಲಿ ಹೇಳುತ್ತದೆ ಯಾರು ಏನು ಮಾಡಬೇಕು ಅವರ ಪಾಪಗಳಿಗೋಸ್ಕರ ಅಂತ. 그럼 그건 레위기 4장에 나오는 이야기입니다. ಅದು ಯಾಜಕಾಂಡ 4ನೇ ಅಧ್ಯಾಯದಲ್ಲಿ ಬರುತ್ತದೆ. 그런 출애굽기 33장에서는 ವಿಮೋಚನಾ ಕಾಂಡ 33ರಲ್ಲಿ 그때 레위기 4장의 말씀이 없었기 때문에 ಆ ಒಂದು ಸಮಯದಲ್ಲಿ ಅವರಿಗೆ ಯಾಜಕಾಂಡ 4ನೇ ಅಧ್ಯಾಯ ಇರಲಿಲ್ಲ ಅವರಿಗೆ. 그들이 그때 그 말씀을 들었으면은 ಅವರು ಆ ಒಂದು ಸಮಯದಲ್ಲಿ ಆ ಒಂದು ವಾಕ್ಯ ಕೇಳಿದ್ದಾರೆ. 4장의 말씀도 그들은 흠없는 수송아지를 끌고 와서 제사를 드림으로 죄사함을 ಅವರು ಯಾಜಕಾಂಡದ 받으면 4ನೇ ಅಧ್ಯಾಯದಲ್ಲಿ ಒಂದು ವಚನ ತೆಗೆದುಕೊಂಡು ಬಂದು ಹೌದು ತೆಗೆದುಕೊಂಡು ಕುರಿಯನ್ನು ತೆಗೆದುಕೊಂಡು ಬಂದು ಆ ಒಂದು ಪಾಪದ 근데 그들이 ದೋಷ ಪರಿಹಾರ 죄를 ಮಾಡುತ್ತಿದ್ದರು. 사는 그 길을 몰랐을 때 ಯಾವಾಗ ಅವರ ಪಾಪಗಳು ಕ್ಷಮಾಪಣೆ ಆಗುತ್ತೆ ಅಂತ ಒಂದು ಗೊತ್ತಿರಲಿಲ್ಲ ಅವರಿಗೆ. 출애굽기 33장은 어떻게 죄를 사는 그
그 방법을 몰랐을 때에 기록돼. ಆದ್ರೆ ವಿಮೋಚನ ಕೂಡ 33 ಅಧ್ಯಾಯದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆ ಒಂದು ಪಾಪ ತೊಳೆಯಲಿಕ್ಕೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಹೇಗೆ ಪಾಪ ತೊಳೆಯಬೇಕು 죄를 ಅಂತ. 지었는데 ಅವ್ರು ಪಾಪ ಮಾಡಿದರು, 죄를 사는 방법을 몰랐어. ಅವ್ರಿಗೆ ಗೊತ್ತಿಲ್ಲ ಹೇಗೆ ಅದು ತೊಳೆಬೇಕು ಅಂತ. 그래서 모세 3,000명을 죽였어. ಅದಕ್ಕೋಸ್ಕರ ಮೋಶೆ 3,000 ಜನರನ್ನು ಸಾಯಿಸಿದನು. 3,000명을 죽인다고 죄가 해결되지 ಯಾಕಂದ್ರೆ ಪಾಪ 않았어. ಯಾವುದೇ ತರಹದ್ದು ಕೂಡ ಅಲ್ಲಿ ಮುಗಿಯಲಿಲ್ಲ. ಅದಕ್ಕೋಸ್ಕರ 3,000 ಜನ ಸತ್ತರು ಅಲ್ಲಿ. 많은 사람이 죽었지만 ಅನೇಕ ಜನರು ಕೂಡ ಸತ್ತರು ಅಲ್ಲಿ. 죄가 해결된 건 아니었어. ಮತ್ತೆ ಪಾಪ ಅಲ್ಲಿ ಮುಗಿಯಲಿಲ್ಲ. 모세 하나님 앞에 와서 기도하기 시작했어. ಮತ್ತೆ ಮೋಶೆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡುತ್ತಾನೆ. 큰 죄를 보면서 ನಾವು ದೊಡ್ಡ ಪಾಪವನ್ನು ಮಾಡಿದ್ದೇವೆ, 금신을 만들었어. ನಾವು ಬಂಗಾರದ ಒಂದು ದೇವರು ಮಾಡಿಕೊಡಿದ್ದೇವೆ. 하나님 합의하시면 이제 그들의 죄를 사해 주십시오. ದೇವರೇ ನಿನ್ನ ಚಿತ್ತವಾಗಿದ್ರೆ ಅವರನ್ನು ಕ್ಷಮಿಸು. 그렇지 않으면 내 그 주의 책에 내 이름을 지워 주시오. ದೇವರೇ ನನ್ನ ಹೆಸರನ್ನು ನಿನ್ನ ಪುಸ್ತಕದಿಂದ ಅಳಿಸಾಕು. 여러분 우리가 정확하게 죄를 사는 방법을 알면 ನಿಜವಾಗ್ಲೂ ಖಚಿತವಾದ ಮಾರ್ಗ ಗೊತ್ತಿದ್ದರೆ ನಮ್ಮ ಪಾಪಗಳನ್ನು ತೊಳಿಲಿಕ್ಕೆ ನಮಗೆ 제사를 드리면 죄가 ಅವರು ಒಂದು ಅರ್ಪಣೆ 해결되는데 ದೋಷ ಪರಿಹಾರ ಕೊಟ್ಟಿದ್ರೆ ಮುಗ್ದೋಗ್ತಿತ್ತು ಪಾಪ ಎಲ್ಲ ಕೂಡ. 3,000명이 죽이지 않아도 ಅವರು 되는데 3,000 ಜನರು ಸಾಯಿಸಬೇಕಾಗಿರಲಿಲ್ಲ. 정확한 그 방법을 모르니까 ಯಾಕಂದ್ರೆ ಅವ್ರಿಗೆ ಖಚಿತವಾದ ಮಾರ್ಗ ಗೊತ್ತಿಲ್ಲ. 3,000명을 죽여버렸어. ಅವರು 3,000 ಜನ ಸಾಯಿಸಿದರು. 그리고 죄를 사해달라 막 하나님 앞에 기도하고 ಅವರು ದೇವರ 나아가더라고요. ಬಳಿ ಹತ್ರ ಹೋಗಿ ಮತ್ತೆ ಪಾಪ ಕ್ಷಮೆಯಾಗೋಸ್ಕರ ಕೇಳಿದ್ರು, ಪ್ರಾರ್ಥನೆ 여러분 ಮಾಡಿದರು. 사람들 가운데서 신앙의 두 가지 종류의 ಮನುಷ್ಯರ 사람, ಮಧ್ಯದಲ್ಲಿ ಎರಡು ತರಹದ ಮನುಷ್ಯರಿದ್ದಾರೆ ಆತ್ಮಿಕ ಜೀವಿತವನ್ನು 레위기 ಜೀವಿಸುವವರು. 4장 이전의 사람과 레위기 4장 이후의 사람이 ಜನರು ಯಾಜಕಾಂಡ 4ನೇ ಅಧ್ಯಾಯಕ್ಕಿಂತ ಮುಂಚೆ ಮತ್ತೆ ಜನರು ಯಾಜಕಾಂಡ 4ನೇ ಅಧ್ಯಾಯ ಆದಾದ್ಮೇಲೆ 레위기 4장 이전의 사람들은 죄를 지을 때 괴로워하고 막 고통을 빌고 그렇지 정확하게 죄를 사는 ಮತ್ತೆ 길을 ಯಾರೆಲ್ಲ ಕೂಡ 모르기 ಜನರು 때문에 ಯಾಜಕಾಂಡ 4ನೇ ಅಧ್ಯಾಯಕ್ಕಿಂತ ಮುಂಚೆ ಇದ್ದರು ಅವರೆಲ್ಲರೂ ಕೂಡ ಪಾಪ ಕ್ಷಮಾಪಣೆ ಮಾಡೋದು ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು, ಕೇಳಿಕೊಂಡರು, ಎಲ್ಲ ಕೂಡ ಮಾಡಿದ್ರು. ಅವರಿಗೆ ಕ್ರಮ ಗೊತ್ತಿರಲಿಲ್ಲ ಹೇಗೆ ಪಾಪ ಕ್ಷಮಾಪಣೆ ಮಾಡಬೇಕು ಅಂತ. 이후의 사람들은 ಆದ್ರೆ ಜನರು ಯಾಜಕಾಂಡ 4ನೇ ಅಧ್ಯಾಯದ ಮೇಲೆ 죄를 지었으면 그 어린 양을 가지고 제사들로 죄에서 쉽게 벗어날 수가 ಯಾವ ಅವರು 있다. ಪಾಪ ಮಾಡುತ್ತಾರೋ ತಕ್ಷಣವೇ ಅವರೊಂದು ಕುರಿಯನ್ನು ಸಾಯಿಸಿ ಪಾಪದಿಂದ 그 ಬಿಡುಗಡೆಂದುಕೊಳ್ಳುತ್ತಿದ್ದರು. 여러분의 신앙 가운데 레위기 4장 이전의 ನಿಮ್ಮ ಜೀವಿತದಲ್ಲಿ 사람들은 ಆತ್ಮಿಕ ಜೀವಿತದಲ್ಲಿ ಯಾರೆಲ್ಲರೂ ಕೂಡ ಜನರು ಯಾಜಕಾಂಡ 4ನೇ ಅಧ್ಯಾಯಕ್ಕಿಂತ ಮುಂಚೆ ಇದ್ದಿರೋ 죄를 사는 방법을 모르기 ಮತ್ತೆ 때문에 ಅವ್ರಿಗೆ ಖಚಿತವಾಗಿ ಗೊತ್ತಿಲ್ಲ ಹೇಗೆ ಅವ್ರ ಪಾಪ ಕ್ಷಮಾಪಣೆ ಆಗುತ್ತೆ ಅಂತ. 그래서 죄를 지으면 막 죄를 자백하고 ಅವರು ಪಾಪನರಿಕೆ ಮಾಡುತ್ತಾರೆ, 사해달라고 ಅವರು 빌고 ಕ್ಷಮಾಪಣೆಗೋಸ್ಕರ ಬೇಡಿಕೊಳ್ಳುತ್ತಾರೆ, 그리고 하나님 앞에 ಯಾವ 기도하고 ದೇವರಿಗೆ ಪ್ರಾರ್ಥನೆ ಮಾಡುತ್ತಾರೋ. 그리고 죄에서 벗어나지 못해 죄 고통 속에 살고 ಅವರು 있는 ಪಾಪದ ಬಿಡುಗಡೆ ಹೊಂದಿಕೊಳ್ಳುವುದಿಲ್ಲ ಮತ್ತೆ ಪಾಪದ ಕೆಳಗೆ ನೋವು ಪಡುತ್ತಾರೆ. 그러나 이게 4장 2절 이후에 신앙을 가진 사람 ಮತ್ತೆ ಯಾರೆಲ್ಲ ಕೂಡ ಜನರು ಯಾಜಕನ 4ನೇ ಅಧ್ಯಾಯದ ಮುಗಿದ ಮೇಲೆ ಆತ್ಮಿಕ ಜೀವಿತ ನಡೆಸುತ್ತಾರೋ. 어째 죄를 짓지 않고 살 수 없지요. ನಾವು ಮನುಷ್ಯರು ಏನು ಮಾಡಕ್ಕಾಗಲ್ಲ, ಬರೀ ಪಾಪವನ್ನೇ ಮಾಡುತ್ತೇವೆ ನಾವು. 죄를 지을 때 그 어린 양의 피를 가지고 나아가서 ಯಾವ ಪಾಪ ಮಾಡುತ್ತಾರೋ ಅವರು ಕುರಿಯನ್ನು ತೆಗೆದುಕೊಂಡು ಹೋಗಿ ರಕ್ತ ತೆಗೆದುಕೊಂಡು ಹೋಗುತ್ತಿದ್ದರು ಅಲ್ಲಿ. 그 마음이 죄에서 벗어나 버려진다. ಆಗ ಅವ್ರ ಹೃದಯ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳುತ್ತಿತ್ತು. 그러니까 이제 사람들이 신앙을 이야기를 들어보면은 ಯಾವಾಗ ಜನರು ಆತ್ಮಿಕ ಜೀವಿತವನ್ನು ಕೇಳುತ್ತೇವೋ 죄를 사는 정확한 길을 모르고 죄 때문에 갈등하고 고통을 한 사람은 ಮತ್ತೆ ಜನರಿಗೆ ಯಾರೆಲ್ಲ ಕೂಡ ಗೊತ್ತಿಲ್ಲವೋ ಹೇಗೆ ಪಾಪಗಳ ಕ್ಷಮಾಪಣೆ ಆಗುತ್ತೆ ಅಂತ ಮತ್ತೆ ಅವ್ರ ನೋವಲ್ಲೇ 모세가 ಮತ್ತೆ ಅವ್ರ 레위기 ನೋವಿನೊಳಗೆ 4장 ಜೀವಿಸುತ್ತಾರೆ. 이전에 죄를 지었을 때 막 자학을 하고 용서해달라고 빌고 막 그들이 ಯಾಜಕಾಂಡ 4ನೇ ಅಧ್ಯಾಯಕ್ಕಿಂತ ಮುಂಚೆ ಮೋಶೆ ಅವರೆಲ್ಲರೂ ಕೂಡ ಬಹಳ ಹತ್ತರು, ಪ್ರಾರ್ಥನೆ ಮಾಡಿದ್ರು, ಕೇಳಿಕೊಂಡರು, ಬಹಳ ಬೇಡಿಕೊಂಡರು, ಇದೆಲ್ಲ ಕೂಡ ಮಾಡಿದ್ರು. 레위기 4장 이후에 그들은 죄를 지어서 그렇게 ಯಾವಾಗ 하지 않았어요. ಯಾಜಕಾಂಡ 4ನೇ ಅಧ್ಯಾಯ ಆಯ್ತು ಅವರೆಲ್ಲರೂ ಪಾಪ ಮಾಡಿದಾಗ ಅವ್ರ ರೀತಿ ಮಾಡಲಿಲ್ಲ. ಮತ್ತೆ 하나님 ನಮ್ಮ 말씀에 ಸಾರಿ 가서 양을 잡고 소를 잡고 제사를 드림으로 죄가 깨끗하게 끝났다는 확신을 그들은 갖게 ಅವರೆಲ್ಲರೂ ಕೂಡ 됐다. ದೇವರ ವಾಕ್ಯಾಸನರು ಹೋಗದ್ರು, ಮತ್ತೆ ಕುರಿನ ತೆಗೆದುಕೊಂಡರು, ಮತ್ತೆ ಅವರೆಲ್ಲರೂ ಕೂಡ ಅವ್ರ ಪಾಪಗಳಿಗೋಸ್ಕರ ಕುರಿಯನ್ನು ಸಾಯಿಸಿದರು, ಮತ್ತೆ ಅವರಿಗೆ 여러분, ಕ್ಷಮಾಪಣೆ 레위기 ಒಂದು 4장에 ಭರವಸೆಯನ್ನು 하나님 ಹೊಂದಿಕೊಂಡರು. 속죄에 대한 이야기하는 그 이야기를 하나 몰라서 3,000명이 죽였어요. ಯಾಕಂದ್ರೆ ಅವ್ರಿಗೆ ಯಾಜಕಾಂಡ 4ನೇ ಅಧ್ಯಾಯ ಪಾಪ ವಿಮೋಚನೆ ಕೂಡ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಅವನು ದಿನ 3,000 ಜನ ಸತ್ತು 오늘 ಹೋದರು. 우리가 귀한 하나님 말씀 모르면은 그 당시 사람처럼 죄를 고통과 괴로워 사해달라고 기도하지 그 믿음을 ಅದೇ ರೀತಿ ಕೂಡ ಇವತ್ತು ಕೂಡ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಪಾಪ ಕ್ಷಮಾಪಣೆ ಹೇಗಾಗುತ್ತೆ ಅಂತ ಮತ್ತೆ ನಾವು ಇನ್ನೂ ಕೂಡ ಮಾಡುತ್ತೇವೆ, ಕೇಳುತ್ತೇವೆ, ಬೇಡಿಕೊಳ್ಳುತ್ತೇವೆ, ಕ್ಷಮಾಪಣೆಗೋಸ್ಕರ ಕೇಳಿಕೊಂಡು ಅಳುತ್ತೇವೆ. ಆದ್ರೆ ನಮ್ಮಲ್ಲಿ ನಂಬಿಕೆನೇ ಇರುವುದಿಲ್ಲ. 이야기하는 것은 ಸತ್ಯವೇದ ಏನ್ ಹೇಳ್ತಾ ಇದೆ ಅಂತ ಹೇಳಿದರೆ 이제 정말 우리가 알지 못한 사실을 깨우쳐 주는 거죠. ನಮ್ಗೆ ಗೊತ್ತಿಲ್ಲದೆ ಯಾವಾಗ ನಾವು ತಿಳಿದುಕೊಳ್ಳುತ್ತೇವೋ, 아, 왜 내가 두려워하는가? ನಾನು ಯಾಕೆ ಭಯ ಪಟ್ಟಿದ್ದೇನೆ, 내가 왜 벗었으면 두려운가? ನಾನು ಬೆತ್ತರಿದ್ದಕ್ಕೆ ಯಾಕೆ ಭಯ ಪಡುತ್ತಿದ್ದೇನೆ, 아, 내가 왜 죄를 어떻게 해야 해결하는가? ಹೇಗೆ ತಾನೇ ನಾ ಪಾಪಗಳನ್ನು ಕ್ಷಮಾಪಣೆ ಮಾಡಿಕೊಳ್ಳಬೇಕು. 이제 그 사실을 모르면 자기 방법으로 할 수밖에 없어. ಯಾವಾಗ ನಿನಗೆ ಮಾರ್ಗ ಗೊತ್ತಿರುವುದಿಲ್ಲ ಆಗ ನಿನ್ನ ಸ್ವಂತ ಮಾರ್ಗದಲ್ಲಿ ಅದನ್ನು 하나님 ಮಾಡಲಿಕ್ಕೆ ಪ್ರಯತ್ನ 말씀을 ಮಾಡ್ತೀಯ. 자기의 뜻을 당신의 뜻을 우리에게 깨우쳐 주고 있어요. ನಿಜವಾಗ್ಲೂ ದೇವರ ವಾಕ್ಯದ ಮೂಲಕ ಆತನು ತನ್ನ ಚಿತ್ತವನ್ನು ತೋರಿಸುತ್ತಿದ್ದಾನೆ. 하나님의 말씀 믿는 믿음 ನಾನು 안에서 ನಂಬುತ್ತೆ ನಿಮ್ಗೆಲ್ಲರೂ ಕೂಡ ದೇವರ ವಾಕ್ಯದ ಮೇಲೆ ನಂಬಿಕೆ ಇಡುತ್ತೀರಾ ಅಂತ. 은혜를 얻게 되기를 바랍니다. ನೀವು ಕೃಪೆಯನ್ನು ಹೊಂದಿಕೊಳ್ಳುತ್ತೀರಾ. 감사합니다. ಧನ್ಯವಾದ. 다음 시간 여러분 안녕히 계십시오. ಮುಂದಿನ ಭಾಗದಲ್ಲೂ ಕೂಡ ಹುಷಾರಾಗಿರ್ರಿ. 감사합니다. ಧನ್ಯವಾದ.